ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು. ಕುಡ್ಲಾ ರ್ಯಾಂಪೇಜ್ ಒಬ್ಬ ಲೋಫರ್. ಇವನನ್ನ ಮೊದಲು ಅರೆಸ್ಟ್ ಮಾಡಬೇಕು. ಯಾಕೆ ಅರೆಸ್ಟ್ ಮಾಡಬೇಕು? ಏನು ಕಾರಣ ಅಂದ್ರೆ 2012ರಲ್ಲಿ ಆ ನಾರಾಯಣ ಮತ್ತು ಯಮುನಾ ಡಬಲ್ ಮರ್ಡರ್ ಕೇಸ್ ಆಗಿತ್ತಲ್ಲ, ಆ ಕೇಸನ್ನ ಸವಿವರವಾಗಿ ಕಣ್ಣಿಗೆ ಕಟ್ಟುವಂತೆ ನೈಜ ಘಟನೆಯನ್ನ, ಸತ್ಯ ಘಟನೆಯನ್ನ ಇಡೀ ಕರ್ನಾಟಕದ ಜನತೆ ಮುಂದೆ ಎಷ್ಟು ಎಳೆಯಾಗಿ ಬಿಚ್ಚಿಟ್ಟಿದನಪ್ಪ ಅಂದ್ರೆ ಈ ವ್ಯಕ್ತಿ. ಅಲ್ಲಿ ರಾಜೇಂದ್ರ ರೈ ಅಂತಕ್ಕಂಥ ಒಬ್ಬ ಸೂಪರ್ವೈಸರ್ ಆ ಯಮುನಾನನ್ನ ಅತ್ಯಾಚಾರ ಮಾಡಿ, ಆ ಯಮುನಾ ಮತ್ತು ನಾರಾಯಣನ ಇವ್ರದೊಂದು ಗುಂಪು ಮರ್ಡರ್ ಮಾಡಿ ಒಳಗಡೆ ಇರ್ತಕ್ಕಂಥ ಎಲ್ಲ ವಸ್ತುಗಳನ್ನ ಹೊರಗಡೆ ತಂದು ಒಗೆದು ಇದನ್ನ ಯಾರೊಬ್ರು ಕಳ್ಳರು ಮಾಡಿದಾರ, ಡಕಾಯತರು ಮಾಡಿದಾರ ಅಂತಕ್ಕಂಥದ್ದನ್ನ ಬಿಂಬಿಸಿ ಇಲ್ಲಿ ಹರ್ಷೇಂದ್ರ ಜೈನನ್ನ ಉಳಿಸಿದ್ರಲ್ಲ. ಹರ್ಷೇಂದ್ರ ಜೈನ್ ಮಾಡಿದ್ದು ರಾಜೇಂದ್ರ ರೈ ತಂದ ಖಂಡಿತವಾಗಿ ಘಂಟಾ ಘೋಷವಾಗಿ ಹೇಳ್ತಕ್ಕಂಥ ಕುಡ್ಲಾ ರ್ಯಾಂಪೇಜ್ ಒಬ್ಬ ಲೋಫರ್. ಹೌದು, ಯಾಕಂದ್ರೆ ನಾರಾಯಣ ಮತ್ತು ಯಮುನಾ ಆ ಒಂದು ಎರಡು ಜೀವಕ್ಕೆ ಬೆಲೆನೇ ಇಲ್ಲ. ಆ ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಮಾಡಿ ಅವಳನ್ನ ಕೊಂದೊಗದ್ರಲ್ಲ ಯಮುನಾಳನ್ನ, ಅದಕ್ಕೆ ಬೆಲೆ ಇಲ್ಲ. ನಾರಾಯಣನ ಹೆಂಡತಿ ಹೇಳ್ತಾಳ, ಕೊಲೆಯಾಗುವುದಕ್ಕಿಂತ ಮುಂಚೆ ಅವ್ರು ಬಂದು ನಮ್ಗೆ ಹೇಳಿದ್ರು, ಇಲ್ಲಂದ್ರೆ ನೀವು ಬಿಟ್ಟು ಹೋಗ್ರೆ ಅಂತ ಹೇಳಿದ್ರು. ಆದ್ರೆ ಸಾಧ್ಯ ಆಗಲಿಲ್ಲ. ಸೊ ಇದು ಕಳ್ಳತನ ಮಾಡಿದ್ದಲ್ಲ, ಇದು ಕೊಲೆ ಮಾಡಿದ್ದ ತಂದ ನಾರಾಯಣನ ಹೆಂಡತಿ ಹೇಳ್ತಾಳ, ನಾರಾಯಣನ ಮಗ ಕೂಡ ಹೇಳ್ತಾನಲ್ಲ. ಸೊ ಇದನ್ನೆಲ್ಲ ಈಗಿನ ಪ್ರಸ್ತುತ ಸಂದರ್ಭದಲ್ಲಿ ಆ ಕುಡ್ಲಾ ರ್ಯಾಂಪೇಜ್ ಇವುಗಳನ್ನು ಬಿಡುಗಡೆ ಮಾಡಿ ಸತ್ಯ ಏನು ನಡೆದದ, ಹರ್ಷೇಂದ್ರ ಜೈನನ ನಿಜ ಬಣ್ಣ ಏನು ಅನ್ನೋದನ್ನ ಇಡೀ ಕರ್ನಾಟಕಕ್ಕೆ ತೋರಿಸ್ತಾ ಇದ್ದಾನಲ್ಲ. ಅವನೊಬ್ಬ ಲೋಫರ್. ಮೊದಲು ಅರೆಸ್ಟ್ ಆಗಬೇಕು. ಇದನ್ನು ನಾನು ಹೇಳ್ತಾ ಇಲ್ಲ. ಇದನ್ನ ಹೇಳೋದು ಬ್ರಿಟಿಷರಿಗೆ ಹುಟ್ಟಿರ್ತಕ್ಕಂಥ ಆ ಗಿಳಿಯಾರ್. ಯಾರ ಮುಂದೆ? ಆ ಸ್ಮಿತಾನ್ ಮುಂದೆ. ಯಾವ ಚಾನೆಲ್? ಆರ ಕನ್ನಡ ಚಾನೆಲ್ ಕುತ್ಕೊಂಡು ಹೇಳ್ತಾನೆ, ನನ್ನ ಮಗ ಅವನು ಕುಡ್ಲಾ ರ್ಯಾಂಪೇಜ್ ನನ್ನ ಅರೆಸ್ಟ್ ಮಾಡಬೇಕು, ಮೊದಲು ಅವನನ್ನ ಬಂಧನ ಮಾಡಬೇಕು. ಈ ಕುಡ್ಲಾ ರ್ಯಾಂಪೇಜ್ನಿಗೆ ಚಕ್ರವರ್ತಿ ಕೋಟಿ ಸೆಲೆಕ್ಟ್ ಹೊಡೆದ್ರು ಕೂಡ ಕಡಿಮದ. ಆದ್ರೆ ಈ ಕುಡ್ಲಾ ರ್ಯಾಂಪೇಜ್ ಲೋಫರ್ ಅದಾನ. ಯಾಕದಾನ? ಸೌಜನ್ಯ ಅಂತಕ್ಕಂಥ ಹೆಣ್ಣು ಮಗಳು ಶಾಲೆಯಿಂದ ಬರ್ತಾ ಇರಬೇಕಾದ್ರೆ ಅವಳನ್ನ ಹೊತ್ಕೊಂಡು ಹೋಗಿ ಅವಳ ಮೇಲೆ ಪ್ರಾಣಿಗಳ ಥರ ಮೂಗಿ ಬಿದ್ದ ಅವಳು ಇಡೀ ದೇಹವನ್ನು ಸುಣ್ಣ ಮಾಡಿ ಅವಳ ಮೇಲೆ ಅತ್ಯಾಚಾರ ಮಾಡಿ ಅವಳನ್ನು ಬೆತ್ತಲೆಯಾಗಿ ತಂದು ಆ ಒಂದು ಅರಣ್ಯ ಪ್ರದೇಶದಲ್ಲಿ ಒಗಿತಾರ. ಅದೇ ಈ ಪೊಲೀಸ್ ಕೆಲವೊಂದಿಷ್ಟು ಸಿಬ್ಬಂದಿಗಳು ಸೌಜನ್ಯಗಳ ಮನೆಗೆ ಹೋಗಿ ಅವಳ ಒಳ ಉಡುಪನ್ನ ತಂದ ಅಲ್ಲಿ ಒಗಿತಾರಲ್ಲ. ಇಂಥವೆಲ್ಲ ಕೆಲವೊಂದಿಷ್ಟು ಇಂಚಿಂಚು ಮಾಹಿತಿಗಳನ್ನು ಇಡೀ ಕರ್ನಾಟಕದ ಮುಂದೆ ಯೂಟ್ಯೂಬ್ ಚಾನೆಲ್ ಮುಖಾಂತರ ಕುಡ್ಲಾ ರ್ಯಾಂಪೇಜ್ ತಂದಿಟ್ಟಲ್ಲ, ಅದಕ್ಕೆ ಅವನು ಲೋಫರ್. ಸೌಜನ್ಯಗಳ ಮೇಲೆ ಅತ್ಯಾಚಾರ ಆಯ್ತಲ್ಲ, ಅದನ್ನ ಇಡೀ ಕರ್ನಾಟಕದ ಮುಂದೆ ಇಡ್ತಾನಲ್ಲ, ಅದಕ್ಕೆ ಅವನು ಲೋಫರ್. ನಾಳೆ ನಿಮ್ಮ ಮನೆ ಹೆಣ್ಣು ಮಕ್ಕಳು ರೇಪ್ ಆದ್ರೆ, ನಿಮ್ಮ ತಾಯಿಯ ಮೇಲೆ ಅತ್ಯಾಚಾರ ಆದ್ರೆ, ನಿಮ್ಮ ತಾಯಿಯ ಒಳ ಉಡುಪನ್ನ ತಗೊಂಡು ಹೋಗಿ ಅತ್ಯಾಚಾರ ಆಗಿದ್ದ ಜಾಗದಾಗ ಹೋಗದ್ರ, ನಿಮ್ಮ ಅಕ್ಕ ತಂಗಿಯರ ಒಳ ಉಡುಪನ್ನ ತಗೋದು ಅವಳನ್ನು ಅತ್ಯಾಚಾರ ಮಾಡಿದ ಜಾಗದಾಗ ಹೋಗದ್ರ ಅಂದ್ರೂ ಕುಡ್ಲಾ ರ್ಯಾಂಪೇಜ್ ಹೋರಾಟ ಮಾಡಕ್ ಬರ್ತಾನ. ಅವನನ್ನು ಕೂಡ ಲೋಫರ್ ಅನ್ಬೇಕು ಮಿಸ್ಟರ್ ಗಿಳಿಯಾರ್ ಅಂಡ್ ಸ್ಮಿತಾ. ಕುಡ್ಲಾ ರ್ಯಾಂಪೇಜ್ ನನ್ನ ಲೋಫರ್ ಅನ್ಬೇಕು ನೀವೆಲ್ಲರೂ. ಎಸ್, ಕುಡ್ಲಾ ರ್ಯಾಂಪೇಜ್ ಪದ್ಮಲತಾ ಆ ಒಂದು ಕೇಸನ್ನ ಇಂಚಿಂಚಾಗಿ ಜನರ ಮುಂದೆ ಇಟ್ಟಲ್ಲ, ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾನಲ್ಲ ಈ ಕುಡ್ಲಾ ರ್ಯಾಂಪೇಜ್ ಲೋಫರ್. ಅವನನ್ನು ಮೊದಲು ಅರೆಸ್ಟ್ ಮಾಡಬೇಕು. ಚಿನ್ನಯ್ಯ ಬಂದು ಉಲ್ಟಾ ಹೊಡಿತಾನ ಅನ್ನೋದು ಗೊತ್ತಿತ್ತು ಕುಡ್ಲಾ ರ್ಯಾಂಪೇಜ್ನಿಗೆ. ಗೊತ್ತಿತ್ತು ಏನನ್ನ ಸೌಜನ್ಯ ಪರ ಹೋರಾಟಗಾರರಿಗೆ ಮಹೇಶ್ ಶೆಟ್ಟಿ, ತಿಮ್ಮರೊಡ್ಡಿ, ಮಟ್ಟಣ್ಣ, ಜಯಂತ್, ವಿಠ್ಠಲ್ಗೌಡ ಎಲ್ರಿಗೂ ಕೂಡ ಗೊತ್ತಿತ್ತು. ಆದ್ರೆ ಕುಡ್ಲಾ ರ್ಯಾಂಪೇಜ್ ಅಂತಕ್ಕಂಥ ಯೂಟ್ಯೂಬ್ ಚಾನೆಲ್, ಒಂದು ಯೂಟ್ಯೂಬ್ ಶಕ್ತಿ ಏನಿತ್ತಲ್ಲ, ಆ ವ್ಯಕ್ತಿ ಅಜಯ್ ಅಂಚನ್, ದೊಡ್ಡ ನಮಸ್ಕಾರ ರೀ ನಿಮಗೆ. ಅಜಯ್ ಅಂಚನ್ ಅಂತಕ್ಕಂಥ ವ್ಯಕ್ತಿ ಏನಲ್ಲ, ಎಲ್ಲವನ್ನು ರೆಕಾರ್ಡಿಂಗ್ ಮಾಡಿದ. ಯಾವಾಗ ಚಿನ್ನಯ್ಯ ಉಲ್ಟಾ ಹೊಡೆದಲ್ಲ, ಒಂದೊಂದು ಅತ್ಯಾಚಾರಿಗಳ ಮುಕ್ಕುಳ್ಯಾಗ ಗುಂಡು ಹೋಗದಂಗ ವಿಡಿಯೋಗಳನ್ನ ಬಿಟ್ಟಲ್ಲ, ಅದಕ್ಕಾಗಿ ಅವನು ಲೋಫರ್. ಅವನನ್ನ ಅರೆಸ್ಟ್ ಮಾಡಬೇಕು. ಯಾರನ್ನ? ಕುಡ್ಲಾ ರ್ಯಾಂಪೇಜ್ ಅಜಯ್ ಅಂಚನ್ನ ಅರೆಸ್ಟ್ ಮಾಡಬೇಕು. ಸೌಜನ್ಯಗಳಿಗೆ ಸಂಬಂಧಪಟ್ಟ ಒಂದು ಸಾಕ್ಷಿ ಇತ್ತಲ್ಲ, ಆ ಸಾಕ್ಷಿ ಸಾಯ್ತದಲ್ಲ, ಆಕ್ಸಿಡೆಂಟ್ ಅಲ್ಲ, ಮರ್ಡರ್ ಮಾಡಿ ಸಾಯಿಸ್ತಾರಲ್ಲ, ಅದೇ
ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂಗ ಆ ಸಾಕ್ಷಿಯನ್ನು ನಾಶ ಮಾಡಿದಾಗ ಅಲ್ಲಿರ್ತಕ್ಕಂಥ ಧರ್ಮಸ್ಥಳದ ಒಬ್ಬ ಸಿಬ್ಬಂದಿಯನ್ನ ಹೋಗಿ ಕಂಪ್ಲೇಂಟ್ ಕೊಟ್ಟು ಸೈನ್ ಮಾಡಿ ಬಾತ ಅಲ್ಲಿರ್ತಕ್ಕಂಥ ಒಬ್ಬ ಮ್ಯಾನೇಜರ್ ಕಳಿಸ್ತಾನಲ್ಲ ಅವನನ್ನ, ಅದನ್ನ ಆ ವ್ಯಕ್ತಿಗೆ ಫೋನ್ ಮಾಡಿ ಮಾತಾಡಿದ್ನಲ್ಲ ಕುಡ್ಲಾ ರ್ಯಾಂಪೇಜ್, ಆ ರೆಕಾರ್ಡಿಂಗ್ ನನ್ನ ಇವತ್ತು ಜನರ ಮುಂದೆ ತಂದಿಡ್ತಾ ಇದ್ದಾನಲ್ಲ, ಸತ್ಯಾಸತ್ಯಗಳ ತಂದಿಡ್ತಾ ಇದ್ದಾನಲ್ಲ, ಅದಕ್ಕೆ ಕುಡ್ಲಾ ರ್ಯಾಂಪೇಜ್ ಒಬ್ಬ ಲೋಫರ್, ಅವನನ್ನ ಮೊದಲು ಅರೆಸ್ಟ್ ಮಾಡಬೇಕು. ಸೌಜನ್ಯ, ಬುರುಡೆ, ಪದ್ಮಲತಾ, ವೇದವಲ್ಲಿ, ನಾರಾಯಣ, ಯಮುನಾ ಎಲ್ಲ ಕೇಸ್ಗಳಿಗಾಗಿ ಹೋರಾಟ ಮಾಡ್ತಾ ಇರಬೇಕಾದ್ರೆ ಇದೇ ಈ ವೀರೇಂದ್ರ ಹೆಗಡೆ ಮತ್ತು ಹರ್ಷೇಂದ್ರ ಜೈನ್ನ ಚೇಲಾಗಳು ಕುಡ್ಲಾ ರ್ಯಾಂಪೇಜಿನ ಮೇಲೆ ದಾಳಿ ಮಾಡಿದ್ರಲ್ಲ, ಹೊಡೆದ್ರಲ್ಲ, ಗಟ್ಟರ್ನಾಗ ದೂಷಿದ್ರಲ್ಲ, ಕ್ಯಾಮ್ರಾಗಳನ್ನು ಧ್ವಂಸ ಮಾಡಿದ್ರಲ್ಲ, ಹಾಸ್ಪಿಟಲ್ನಾಗ 4 ದಿನ ಇರೋ ಹಂಗೆ ಮಾಡಿದ್ರಲ್ಲ, ಅಷ್ಟೆಲ್ಲ ನೋವು ಅವಮಾನಗಳನ್ನು ಸಹಿಸಿದ್ರು ಕೂಡ ದೈಹಿಕವಾಗಿ ಹಲ್ಲೆ ಸಹಿಸಿನು ಮತ್ತೆ ಸೌಜನ್ಯಳಿಗಾಗಿ, ಮತ್ತೆ ಪದ್ಮಲತಾಳಿಗಾಗಿ, ಯಮುನಾ, ನಾರಾಯಣ, ಈ ವೇದವಲ್ಲಿ ಎಲ್ಲ ಅನಾಥ ಶವಗಳಿಗಾಗಿ ಹೋರಾಟ ಮಾಡ್ತಾ ಇದ್ದಾನಲ್ಲ ಕುಡ್ಲಾ ರ್ಯಾಂಪೇಜ್, ಅವನೊಬ್ಬ ಲೋಫರ್, ಅವನನ್ನ ಮೊದಲು ಅರೆಸ್ಟ್ ಮಾಡಬೇಕು. ಇದನ್ನು ನಾನು ಹೇಳ್ತಾ ಇಲ್ಲ, ಆ ಬ್ರಿಟಿಷರಿಗೆ ಹುಟ್ಟಿದಿರ್ತಕ್ಕಂಥ ನಾಲಾಯಕ್ ಹಡ್ಸಿ ಮಗ ಗಿಳಿಯಾರ್ ಹೇಳ್ತಾ ಇದ್ದಾನೆ. ಗಿಳಿಯಾರ್ ಯಾರ ಮುಂದೆ? ಸ್ಮಿತಾನ ಮುಂದೆ ಹೇಳ್ತಾ ಇದ್ದಾನೆ. ಸ್ಮಿತಾನ ಮುಂದೆ ಆರ್ ಕನ್ನಡ ಚಾನಲ್ ಕೂತ್ಕೊಂಡು ಸೌಜನ್ಯ ಅಂತಕ್ಕಂಥ ಹೆಣ್ಣು ಮಗಳಿಗೆ ಶಕ್ತಿಯಾಗಿ ನಾರಾಯಣ ಯಮುನಾರ ಕೇಸವನ್ನು ಇಡಿಯಾಗಿ ಬಿಚ್ಚಿ ಇದೇ ಈ ಹರ್ಷೇಂದ್ರ ಜೈನ್, ಇದೇ ಈ ಪಾಪಿ ಲೋಫರ್ ಕಾಮುಕ ಅತ್ಯಾಚಾರಿ ಹರ್ಷೇಂದ್ರ ಜೈನ್, ಇವನಿಗೆ ಶಿಕ್ಷೆ ಆಗಬೇಕಂತ ಹೋರಾಟ ಮಾಡ್ತಾ ಇದ್ದಾನಲ್ಲ ಜೈನ್ ಚಂದ್, ಇವನೊಬ್ಬ ಲೋಫರ್, ಅವನಿಗೆ ಅರೆಸ್ಟ್ ಆಗಬೇಕು. ಇಡೀ ಕರ್ನಾಟಕ ಜನತೆ ನಿರ್ಧಾರ ಮಾಡಬೇಕು ಅಜಯ್ ಅಂಚನ್ ಎಂತವನು ತಂದು. ನನ್ನ ಪ್ರಕಾರ ಅಜಯ್ ಅಂಚನ್ ಅಂತಕ್ಕಂಥ ಒಂದು ದೊಡ್ಡ ಶಕ್ತಿ, ಅದು ಕುಡ್ಲಾ ರ್ಯಾಂಪೇಜ್ ಚಾನೆಲ್ ಅಂತಕ್ಕಂಥದ್ದು ಒಂದು ಹೋರಾಟದ ಶಕ್ತಿ. ಅದು ಅಜಯ್ ಅಂಚನ್ ನನ್ನ ಪ್ರಕಾರ ಒಬ್ಬ ದೇವತಾ ಮನುಷ್ಯ. ಇದಕ್ಕಿಂತ ಹೆಚ್ಚಿಗೆ ನನಗೆ ಏನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾವ ಗಿಳಿಯ ಲುಚ್ಚಾ ಸ್ಟೇಟ್ಮೆಂಟನ್ನು ಕೊಡ್ತಾನಲ್ಲ ಅವನ ಬಗ್ಗೆ, ಆ ಸ್ಮಿತಾನ ಬಗ್ಗೆ ನಿಮಗೇನು ಅನಿಸ್ತದೋ ಅದನ್ನು ನೀವು ಕಮೆಂಟ್ ಮಾಡಿರಿ. ಕುಡ್ಲಾ ರ್ಯಾಂಪೇಜ್ ಅವರ ಬಗ್ಗೆ ನಿಮಗೇನು ಅನಿಸ್ತದಲ್ಲ ಅದನ್ನು ಮಾಡಿರಿ. ದಯವಿಟ್ಟು ಹೇಳ್ತೀನಿ ನಾನು, ಕುಡ್ಲಾ ರ್ಯಾಂಪೇಜ್ ಈಸ್ ಅ ಒನ್ ಮ್ಯಾನ್ ಆರ್ಮಿ. ಈ ವ್ಯಕ್ತಿಯಿಂದ ಇವತ್ತು ನಾಳೆ ಸೌಜನ್ಯರಿಗೆ ನ್ಯಾಯ ಸಿಗ್ತದಂದ್ರೆ ಅದು ಕುಡ್ಲಾ ರ್ಯಾಂಪೇಜ್ ಅವರ ಒಂದು ಪರಿಶ್ರಮನೂ ಅದು. ಅದರಲ್ಲಿ ಕೇವಲ ಮಟ್ಟನ್ನವರ್ ತಿಮ್ಮರೊಡ್ಡಿ ಇವರು ಅಷ್ಟ ಅಲ್ಲ, ಕುಡ್ಲಾ ರ್ಯಾಂಪೇಜ್ ಕೂಡ ಮೇನ್ ಅದ. ಕುಡ್ಲಾ ರ್ಯಾಂಪೇಜ್ಗೆ ಇನ್ನೊಂದ್ಸಲಿ ಯಾವನಾದ್ರೂ ಮಬ್ಬ ಹಡಿಸಿ ಮಕ್ಕಳು, 4 ಸೊಳೆ ಮಕ್ಕಳು ಏನಾದರೂ ಅಂದ್ರೆ ಆ ಮಗನ ಯಾವನು ಬಿಡಂಗಿಲ್ಲ ನಾನು. ಅವ್ರ ಕೌಂಟರ್ ಮೇಲೆ ಕೌಂಟರ್ ಕೊಟ್ಟಿದ್ದಾನೆ ಕುಡ್ಲಾ ರ್ಯಾಂಪೇಜ್ ಅವರ. ಇಂಚಿಂಚು ಮಾಹಿತಿಗಳನ್ನ ಬಿಡ್ರಿ ದಯವಿಟ್ಟು. ಆ ಸೌಜನ್ಯಗಳಿಗೆ, ಅನಾಥ ಶವಗಳಿಗೆ, ಪದ್ಮಲತಾ, ಯಮುನಾ, ನಾರಾಯಣ, ವೇದವಲ್ಲಿ ಎಲ್ಲರೂ ಕೂಡ ನ್ಯಾಯವನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ. ಇದೇ ರೀತಿ ನಿಮ್ಮ ಒಂದು ಧೈರ್ಯ ಇರಲಿ, ಆತ್ಮವಿಶ್ವಾಸ ಇರಲಿ, ಮುನ್ನುಗ್ಗುರಿ. ಎಲ್ಲಿವರೆಗೂ ಅತ್ಯಾಚಾರಿಗಳು ಶಿಕ್ಷೆ ಆಗುವವರೆಗೂ ನೀವು ಮುನ್ನುಗ್ಗಬೇಕಂತಂದು ನಿಮ್ಮಲ್ಲಿ ನಾನು ಕೇಳ್ಕೊಳ್ತೀನಿ. ಆ ಗಿಳಿಯಾರ ಒಬ್ಬನಿಗೆ ಹುಟ್ಟಿಲ್ಲ. ಬ್ರಿಟಿಷರೇನು ಭಾರತಕ್ಕೆ ಬಂದಿದ್ದರಲ್ಲ ಅವರು ಎಲ್ಲರೂ ಕುಡ್ಕೊಂಡ ಗಿಳಿಯಾರನ್ನು ಹುಟ್ಟಿಸಿದಾರ. ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನನ್ನ ಸಪೋರ್ಟ್ ಯಾವತ್ತೂ ಕೂಡ ನಿಮಗಿರ್ತದೆ. ಜೈ ಕುಡ್ಲಾ ರ್ಯಾಂಪೇಜ್, ಜೈ ಸೌಜನ್ಯ ಪರ ಹೋರಾಟಗಾರರು, ಜೈ ಮಹಿಳಾ ಶಕ್ತಿ. ನಮಸ್ಕಾರ.